ವ್ಯಕ್ತಿ ಪ್ರತಿಭೆಗಳನ್ನಡಗಿರುವ ಸುಪ್ತ ಶಕ್ತಿಯನ್ನು ಹೊರಗಿಡುವ ಎಸ್ಎಸ್ಎಫ್ನ ಈ ಕಾರ್ಯಾಚರಣೆ ಶ್ಲಾಘನೀಯ ಎಂದು ಬಣ್ಣಿಸಿದ ಸ್ಥಳೀಯ ಎಚ್.ಕೆ. ಕುಮಾರಸ್ವಾಮಿ ಅವರಿಗೆ ಅಭಿನಂದನೆಗಳು. ಇನ್ನು ಪ್ರಾಸ್ತಾವಿಕ ಭಾಷಣಕ್ಕಾಗಿ ಕರ್ನಾಟಕ ರಾಜ್ಯ ಸುನ್ನಿ ಯುವಜನ ಸಂಘದ ಪ್ರಧಾನ ಕಾರ್ಯದರ್ಶಿ ಜಿಎಂ ಮೊಹಮ್ಮದ್ ಕಾಮಿಲ್ ಸಖಾಫಿ ಉಸ್ತಾದ್ ಅವರನ್ನು ಆದರಪೂರ್ವಕ ಆಹ್ವಾನಿಸುತ್ತೇನೆ. ಈ ವೇದಿಕೆಯಲ್ಲಿರುವ ಎಸ್ಎಸ್ಎಫ್ ರಾಜ್ಯ ಪ್ರತಿಭೋತ್ಸವ ಸ್ವಾಗತ ಸಮಿತಿ ಪ್ರಧಾನ ಕಾರ್ಯದರ್ಶಿ ಜನಾಬ್ ಕೆ.ಎಸ್. ಹೈದರ್ ಮಾತ್ರವಲ್ಲ, ವೇದಿಕೆಯಲ್ಲಿ ಆಸೀನರಾಗಿರುವ ಎಸ್ವೈಎಸ್ ಕಾರ್ಯದರ್ಶಿ ಜನಾಬ್ ಇಬ್ರಾಹಿಂ ಪಾಳ್ಯ, ಜನಾಬ್ ಪುತ್ತು ಕೊಲ್ಲಹಳ್ಳಿ, ಜನಾಬ್ ಮೊಹಮ್ಮದ್ ಅಲಿ, ಅಬ್ದುಲ್ಲಾ ಹಲಸುಲಿಗಿ, ಅಬ್ಬಾಸ್ ಮುಸ್ಲಿಯಾರ್ ಅಚಂಗಿ, ಜನಾಬ್ ಅಯ್ಯೂಬ್ ಬಾಳುಪೇಟೆ, ಅಬ್ದುಲ್ ರಶೀದ್ ಮುಸ್ಲಿಯಾರ್ ಇವರೆಲ್ಲರಿಗೂ ಕೂಡ ಸಂಘಟನೆಯ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಸ್ಪರ್ಧೆಗಳಿರುವುದು ಮಕ್ಕಳಿಗೆ ಅಂತ ಗೊತ್ತಿಲ್ಲ. ಇದು ಹಿರಿಯರ ಭಾಷಣ ಸ್ಪರ್ಧೆ ಎಂದು ತಪ್ಪು ತಿಳ್ಕೊಳ್ಬೇಡಿ. ಮನದೊಳಗೆ ಅದುಮಿಟ್ಟುಕೊಂಡಂತಹ ಸಂತಸದ ಹೊನಲನ್ನು ಪದಗಳಾಗಿ ಮಾತುಗಳಾಗಿ ಹೊರಬರಿಸಿ ಪರಸ್ಪರ ಸಂತಸ ಸಂಭ್ರಮ ವಿನಿಮಯಿಸುವ ಹಂಚಿಕೊಳ್ಳುವ ಒಂದು ವೇದಿಕೆಯಾಗಿದೆ ಇದು. ಕರ್ನಾಟಕ ರಾಜ್ಯದ ಸುನ್ನಿ ಮಕ್ಕಳ ಸಂಭ್ರಮದ ದಿನಗಳಾಗಿವೆ ಇಂದು, ನಾಳೆ, ನಾಡದು. ಭಾಷಣ ಮಾಡುವ, ಬರೆಯುವ, ಹಾಡುವ, ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಒಂದು ಸಣ್ಣ ಮಾರ್ಕಿನ ವ್ಯತ್ಯಾಸದಿಂದ ಪ್ರಥಮ ಶ್ರೇಣಿ ತಪ್ಪಿ ದ್ವಿತೀಯ, ತೃತೀಯ ಅನ್ನುವ ಹಂತಕ್ಕೆ ತಲುಪಿ ರಾಜ್ಯ ಮಟ್ಟಕ್ಕೇರದೆ ಜಿಲ್ಲೆಯಲ್ಲೇ ಉಳಿದವರು ಧಾರಾಳ ಮಂದಿ ಇದ್ದಾರೆ. ಇಂತಹ ಒಂದು ಪ್ರತಿಭೋತ್ಸವ ಕಾರ್ಯಕ್ರಮದಿಂದ ಏನು ಪ್ರಯೋಜನ? ಲಕ್ಷ ಲಕ್ಷ ಖರ್ಚು ಮಾತ್ರ ಅಂತ ನಾವು ಭಾವಿಸಬೇಕಂತಿಲ್ಲ. ನಮ್ಮ ಮಕ್ಕಳು, ನಮ್ಮ ತಮ್ಮಂದಿರು, ವಿದ್ಯಾರ್ಥಿಗಳು ಪಠ್ಯ ಪುಸ್ತಕದಲ್ಲಿ ಏನು ಕಲಿಯುತ್ತಾರೋ ಅದನ್ನು ಪಠ್ಯೇತರ ಚಟುವಟಿಕೆಗಳಾಗಿ ಬಳಸುವಂತಹ ಒಂದು ಸಂವಿಧಾನವಾಗಿದೆ ಪ್ರತಿಭೋತ್ಸವ. ಅವರು ಕಲಿತುದನ್ನು, ಕಲಿಯುತ್ತಿರುವುದನ್ನು, ಅರಿತುದನ್ನು, ಮನದಟ್ಟು ಮಾಡಿದ್ದನ್ನು ಪಠ್ಯೇತರ ಚಟುವಟಿಕೆಗಳಾಗಿ ಭಾಷಣಗಳಲ್ಲಿ, ಪ್ರಬಂಧಗಳಲ್ಲಿ, ಹಾಡಿನ ಮೂಲಕ ವಿವಿಧ ರೂಪದಲ್ಲಿ ಹೊರಗಿಡುವ ರೂಪದ ವ್ಯವಸ್ಥೆಯಾಗಿದೆ ಪ್ರತಿಭೋತ್ಸವ ಅನ್ನುತ್ತಿರುವುದು. ಅದರ ಜೊತೆಗೆ ಕೆಲವು ವಿದ್ಯಾರ್ಥಿಗಳ ಭವಿಷ್ಯತ್ತು ಭಾಷಣಕಾರರಾಗಿ ಮಾರ್ಪಡುವ, ಹಾಡುಗಾರರಾಗಿ ಮಾರ್ಪಡುವ, ಬರಹಗಾರರಾಗಿ ಬದಲಾಗುವ ಅವರ ಭವಿಷ್ಯತ್ತಿನ ಒಂದು ವ್ಯವಸ್ಥೆ ಅದಾಗಿರಬಹುದು. ಅದಕ್ಕೂ ಕೂಡ ಒಂದು ಏಣಿಯಾಗಿದೆ ನಮ್ಮ ಈ ಪ್ರತಿಭೋತ್ಸವ. ಈ ಮೂಲಕ ಎಸ್ಎಸ್ಎಫ್ ನಮ್ಮ ಸಮುದಾಯದಲ್ಲಿರುವ ವಿದ್ಯಾರ್ಥಿಗಳಿಗೆ ಒಂದು ಮಾರ್ಗದರ್ಶನ ನೀಡುತ್ತಾ ಇದೆ. ಕೇವಲ ಬರೆಸುವ, ಭಾಷಣ ಮಾಡಿಸುವ ಸೀಮಿತ ಚೌಕಟ್ಟಿನೊಳಗೆ ಮಾತ್ರ ನಿಂತುಕೊಂಡು ಚಲಿಸುತ್ತಿಲ್ಲ ನಮ್ಮ ಎಸ್ಎಸ್ಎಫ್. ಬದಲು ಇಂದು ಶಾಲೆಗಳಲ್ಲಿ ಕಲಿಯುತ್ತಿರುವ, ಹೈಸ್ಕೂಲ್ಗಳಿಗೆ ತೆರಳುತ್ತಿರುವ, ಉನ್ನತ ಮಟ್ಟದಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಎಲ್ಲರಿದ್ದಾರೋ ಅವರ ಹಿನ್ನೆಲೆಯನ್ನು ಅವಲೋಕನ ಮಾಡಿ ನೋಡಿದಾಗ ಎಕ್ಸಾಮಿಗೆ ಕಲಿಯಲು ಹೋಗುತ್ತಿರುವಂತಹ ವಿದ್ಯಾರ್ಥಿನಿಯರುಗಳು ಆ ಕಾಲೇಜಿನ ಮೆಟ್ಟಿನಲ್ಲಿ
ಕುಳಿತುಕೊಂಡು ವ್ಯಾಸಂಗ ನಡೆಸುತ್ತಿರುವ ಸಂದರ್ಭದಲ್ಲಿ ಪ್ರೇಮ ಸಲ್ಲಾಪದ ಹೆಸರಲ್ಲಿ ಅಚಾನಕ್ ಎತ್ತಿಕೊಂಡು ಹತಾರಿಸುವ ನಾಟಕವಾಡುವಂತಹ ಕಾಲವಾಗಿದೆ ಇಂದು. ಒಂದು ವಾರದ ಹಿಂದೆ ನಮ್ಮ ಸಮೀಪದಲ್ಲಿ ನಡೆಯುತ್ತಿದ್ದರೆ SSSನ ಇತಿಹಾಸದಲ್ಲಿ ಒಬ್ಬನೇ ಒಬ್ಬ ವಿದ್ಯಾರ್ಥಿಗೆ ಈ ರೀತಿ ಪ್ರೇಮ ನೀಡುವಂತಹ, ಆ ಮೂಲಕ ಕೌಟುಂಬಿಕ ಕಲಹಕ್ಕೆ ಕಾರಣ ನೀಡುವಂತಹ ಒಂದೇ ಒಂದು ಘಟನೆ SSSನ ಇತಿಹಾಸದಲ್ಲಿ ನಡೆದಿಲ್ಲ. ರ್ಯಾಗಿಂಗ್ ಪೀಡಿತ ವಿದ್ಯಾರ್ಥಿಗಳು ಹಾಸ್ಟೆಲ್ನಲ್ಲಿ ಕಲಿಯುತ್ತಿರುವವರು ಬಿಟ್ಟು ಕೊಡುತ್ತಾ ಇದ್ದಾರೆ. ಹಿರಿಯ ವಿದ್ಯಾರ್ಥಿಗಳಿಂದ ತೊಂದರೆಗೊಳಗಾಗಿ ಕಷ್ಟಪಡುತ್ತಿರುವ ಧಾರಾಳ ಮಂದಿ ಇದ್ದರು. SSSನ ಇತಿಹಾಸದಲ್ಲಿ ಅಂತಹ ಒಂದೇ ಒಂದು ರ್ಯಾಗಿಂಗ್ ಪೀಡಿಗೆಗೆ ಸೂಚನೆ ನೀಡುವ ಒಂದೇ ಒಂದು ಅಂಶವನ್ನು ಕಾಣಲು ಸಾಧ್ಯವಿಲ್ಲ. ಮೋಜು ಮಜಕ್ಕಾಗಿ, ಮನರಂಜನೆಗಾಗಿ ಇರುವ ಹಣವನ್ನೆಲ್ಲ ಖರ್ಚು ಮಾಡಿ ಹಣ ಸಾಲದೆ ಹೋದಾಗ ಹಣವನ್ನು ಕದ್ದು ಕಳ್ಳರಾಗಿ ದರೋಡೆಗಾರರಾಗಿ ಮಾರ್ಪಡುತ್ತಿರುವ ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿಗಳು ಹಾಗಾಗಬಾರದು ಅನ್ನುವ ಇರಾದೆಯಲ್ಲಿ SSSನ ಮಕ್ಕಳಿಗೆ ವೈಜ್ಞಾನಿಕವಾಗಿ ತರಬೇತಿ ನೀಡುತ್ತಿರುವಂತಹ ಒಂದು ಸಂಸ್ಥೆಯಾಗಿದೆ, ಸಂಘಟನೆಯಾಗಿದೆ ನಮ್ಮದು SSS ಅನ್ನುತ್ತಿರುವ ಈ ಸಂಘಟನೆ. ಕೌಟುಂಬಿಕ ಕಲಹಗಳಿರ್ಬಹುದು, ಆಂತರಿಕ ಜಗಳಗಳಿರ್ಬಹುದು, ಅವೆಲ್ಲಕ್ಕೂ ನಿರ್ಮಾಣ ಮಾಡುವಂತಹ ಒಂದು ಸಂದರ್ಭ. ಅದರ ಜೊತೆಗೇನೆ SSS ಅಂತ ಹೇಳುವಾಗ ಭಾರತ ರಾಷ್ಟ್ರದಲ್ಲಿ ಕರ್ನಾಟಕದೊಳಗೆ ಇರುತ್ತಿರುವ ಸಂದರ್ಭದಲ್ಲಿ ಭಾರತೀಯತೆಯನ್ನು ಕಾಪಾಡುತ್ತಿರುವಂತಹ ಒಂದು ಸಂಘಟನೆಯಾಗಿದೆ SSS. ಎಲ್ಲೋ ಒಂದು ಧಬ್ಬಂತ ಧಮಾರಂತ ಬಾಂಬ್ ಸ್ಫೋಟ ನಡೆದಾಗ ಮುಸ್ಲಿಮರ ಹೆಸರುಂಟು ಅಂತ ಪೀನಮಸೂರ ನಿನ್ನಮಸೂರ ಭೂತಗನ್ನಡ ಇಟ್ಟು ಹುಡುಕುತ್ತಿರುವಂತಹ ಸಂದರ್ಭದಲ್ಲಿ SSS ಅದು ಘೋಷಣೆ ಗೊತ್ತಾಗುತ್ತು, ಭಾರತದೊಳಗೆ ನಾವಿದ್ದೇವೆ, ಭಾರತಕ್ಕಾಗಿ ನಾವಿದ್ದೇವೆ ಅಂತ. ವರ್ಷಗಳ ಹಿಂದೆ ಕಾರ್ಗಿಲ್ ಕದನ ನಡೆದಾಗ ಆ ವೇಳೆ SSS ರಾಜ್ಯಾದ್ಯಂತ ಭಾಷಣ ಕಾರ್ಯಕ್ರಮ ಏರ್ಪಡಿಸಿ ಬೀದಿ ಭಾಷಣ ಮಾಡಿ ನಾವು ಭಾರತಾಂಬೆಯ ಮಕ್ಕಳು ಅಂತ ಹೇಳಿ ಅದನ್ನು ಸಮರ್ಥಿಸುವಂತಹ ಘಟನೆಗಳು SSSನ ಇತಿಹಾಸದಲ್ಲಿ ಇರುವುದನ್ನು ಈ ಸಂದರ್ಭದಲ್ಲಿ ನಾನು ನೆನಪಿಸ್ತಾ ಇದ್ದೇನೆ. SSS ಕೇವಲ ಒಂದು ಸಂಕುಚಿತ ಸ್ವಭಾವವಿರುವಂತಹ ಸಂಘಟನೆಯಲ್ಲ, ಸಾಮುದಾಯಿಕ ಸಾಮಾಜಿಕ ಕಳಕಳಿ ಇರುವಂತಹ ಒಂದು ಸಂಘಟನೆಯಾಗಿದೆ SSS ಅಂತ ಹೇಳಲ್ಪಟ್ಟಂತಹ ಈ ಸಂಘಟನೆ. ಮುಸ್ಲಿಂ ಸಮುದಾಯದಲ್ಲಿರುವ ವಿದ್ಯಾರ್ಥಿಗಳ ಪೈಕಿ SSF ಸೇರಿದವರು ಎಷ್ಟಿದ್ದಾರೋ ಕರ್ನಾಟಕ ರಾಜ್ಯದಲ್ಲಿ 25 ವರ್ಷದ ಇತಿಹಾಸವಿರುವಂತಹ ಸಂಘಟನೆ. ಜಗತ್ತಲ್ಲಿ ಜನ್ಮ ತಾಳಿ 40 ವರ್ಷಗಳ ಇತಿಹಾಸ ಇರುವಂತಹ SSF ಒಬ್ಬನ ಹೆಸರಲ್ಲಿ ಪೊಲೀಸ್ ಠಾಣೆಗಳಲ್ಲಿ ಕೇಸುಗಳಿಲ್ಲ ಅಂತ ಹೇಳುವಾಗ ಮನಸ್ಸು ಸಂತಸ ತುಂಬಿ ನಿಲ್ಲುವಂತಹ ಒಂದು ವಾತಾವರಣವಾಗಿದೆ. ಯಾವ ಪೊಲೀಸ್ ಠಾಣೆಯಾಗಲಿ ಆ ಫೈಲ್ಗಳನ್ನು ಮುಗಿಸಿ ನೋಡಿದಾಗ SSF ಸೇರಿ ವಿನಾಕಾರಣ ಅಲ್ಲಿಗೆ ಇಲ್ಲಿಗೆ ಅಂತ ಗಲಭೆ ಮಾಡಿದ ಒಬ್ಬನೇ ಒಬ್ಬ ವಿದ್ಯಾರ್ಥಿಯನ್ನು ಸದಸ್ಯರನ್ನು ಕಾಣಲು ಸಾಧ್ಯವಿಲ್ಲ. ಆ ರೀತಿ ಅವರನ್ನು ಬೆಳೆಸುವ ಒಂದು ಸಂಘಟನೆಯಾಗಿದೆ SSF. ಈ ಹುಡ್ಡಿ ಸಮಾರಂಭದಲ್ಲಿ ಈ ಊರಿನ ಪರಿಸರದ ನಮ್ಮ ಸಕಲೇಶಪುರ ತಾಲೂಕಿನ ಹಾಸನ ಜಿಲ್ಲೆಯ ವಿವಿಧ ಕಡೆಯ ಹಿರಿಯರು ಬಂದಿದ್ದೀರಿ, ತಾಯಂದಿರು ಅಕ್ಕಂದಿರು ಬಂದಿದ್ದೀರಿ. ನಿಮ್ಮ ಮಕ್ಕಳನ್ನು ನಿಮ್ಮ ತಮ್ಮಂದಿರನ್ನು SSFಗೆ ಏಕೆ ಸೇರಿಸಬೇಕು? ಅವರನ್ನು ಸೇರಿಸಿದರೆ ಶಾಲೆಯ ಕಾಲೇಜಿನ ವ್ಯಾಸಂಗ ಸಿಗುತ್ತಿಲ್ಲ, ನಷ್ಟ ಅಂತ ಒಂದು ವೇಳೆ ಲೆಕ್ಕಾಚಾರ ನೀವು ಮಾಡ್ತಾ ಇದ್ದರೆ ಅದು ತಪ್ಪು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. SSF ಇದ್ದಿರದ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಯಡತೂರು ಪದವನ್ನ ಊರಿನಲ್ಲಿ ಬಹಳಷ್ಟು ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ, ಏನೇನು ಮಾರ್ಕ್ ಪಡೆಯುತ್ತಾ ಇದ್ದಾರೆ. ಆ ಊರಲ್ಲಿ SSF ಯಾವಾಗ ಬಂತು ಅನಂತರ ಆ ಊರಿನ ವಿದ್ಯಾರ್ಥಿಗಳು SSF ಮೆಂಬರ್ಶಿಪ್ ಪಡೆದ ವಿದ್ಯಾರ್ಥಿಗಳು ಕಲಿಕೆಯ ಬೆನ್ನ ಹಿಂದೆ ಬಿದ್ದರು. ಅವರು ಗಳಿಸಿದ ಅಂಕಪಟ್ಟಿಯನ್ನು ನೋಡಿದಾಗ ಒಬ್ಬನೇ ಒಬ್ಬ ವಿದ್ಯಾರ್ಥಿ SLC ಆಗಲಿ PUC ಆಗಲಿ ಮೇಲ್ಪಟ್ಟ ತರಗತಿಗಳಿಗಾಗಲಿ ಆತನು ಉನ್ನತ ಮಾರ್ಕ್ ಪಡೆಯದಿದ್ದಿರಲಿಲ್ಲ. ಏಕೆ ಅಂತ ಕೇಳಿದಾಗ ಅದಕ್ಕೆ ಬೇಕಾದ ಕೋಚಿಂಗ್ ನನಗೆ ಸಿಕ್ಕಿತು ಅಂತ ವಿದ್ಯಾರ್ಥಿಗಳು ಹೇಳಿದ್ದರು. ಕಣ್ಣೂರಿನ ಅಬ್ದುಲ್ ಜಲೀಲ್ SLC ವಿಜೇತ ವಿದ್ಯಾರ್ಥಿಯ ಸಚಿತ್ರ ವರದಿ ಪತ್ರಿಕೆಯಲ್ಲಿ
ಬಂದಾಗ ಪತ್ರಕರ್ತರು ಆತನಲ್ಲಿ ಮಾತುಕತೆಗೆ ಆಹ್ವಾನಿಸಿ ಮಾತನಾಡಿದಾಗ ಹೇಳಿದ ಉತ್ತರ ಯಾವ ರೂಪದಲ್ಲಿ ಯಾವ ಕಾರಣಕ್ಕಾಗಿ ಇಷ್ಟೊಂದು ಅಂತಸ್ತಿಕೆ ಅಂತ ಕೇಳಿದಾಗ SSF ಸೇರಿದ ಕಾರಣ. SSF ನನಗೆ ಭವಿಷ್ಯದ ಬೆಳವಣಿಗೆಯ ಬಗ್ಗೆ ಪರೀಕ್ಷೆಯನ್ನು ಎದುರಿಸುವುದು ಹೇಗೆ ಆ ರೂಪದಲ್ಲಿ ಕೋಚಿಂಗ್ ಸಿಕ್ಕಿದ್ದು, ತರಬೇತಿ ಸಿಕ್ಕಿದ್ದು, ಹಾಗಾಗಿ ಬೆಳೆದೇರಿದೆ ಅಂತ ಹೇಳಿದರೆ ಪ್ರೀತಿ ವಿದ್ಯಾರ್ಥಿಗಳೇ, ಹಿರಿಯರೇ, ಇನ್ಶಾ ಅಲ್ಲಾ ನಾವು ಆ ಮಟ್ಟದಲ್ಲಿ ಬೆಳೆದೇರೋಣ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಸಾಮಾಜಿಕ ಕಳಕಳಿಯುಳ್ಳ ಸಂಘಟನೆಯಾಗಿದೆ SSF. ಕೇವಲ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ಮಾತ್ರ ಸೀಮಿತಗೊಳಿಸುವುದು, ಪ್ರತಿಜ್ಞೆ ಮಾತ್ರ ಮಾಡಿಸಿ ಏನೋ ಮಾಡಿದ್ದೇವೆ ಅಂತ ಘೋಷಣೆ ಮಾಡಿಸುವ ಒಂದು ಸೀಮಿತ ಬದನೆಕಾಯಿಯ ಸಂಘಟನೆಯಲ್ಲ SSF. ಮದುವೆ ಪ್ರಾಯಕ್ಕೆ ಬರುವ ವಿದ್ಯಾರ್ಥಿಗಳು ಹಿರಿಯರಾಗಿ ಯುವಕರಾಗಿ ಮಾರ್ಪಟ್ಟಾಗ ಮದುವೆ ವೇಳೆ ವರದಕ್ಷಿಣೆ ಹಣ ಪಡೆಯಲಾರೆ, ಚಿನ್ನ ನಿಗದಿಪಡಿಸಲಾರೆ ಅಂತ ಹೇಳುತ್ತೀರಾ? ಹೌದು ಹೇಳ್ತೇನೆ. ಅಲ್ಲಾಹು ಅಕ್ಬರ್. ಇಷ್ಟು ಮಂದಿ 38 ಮಂದಿ 46 ಮಂದಿ ಲೀಸ್ಟ್ ಮಾತ್ರ ಬರೆಯುವುದಲ್ಲ. ಆ ಮಾತನ್ನು ಹೇಳಿದ ನಂತರ ಪ್ರಾಕ್ಟಿಕಲ್ ಆಗಿ ಜೀವಂತಿಗೆ ಕಳೆ ನೀಡುವಂತಹ ಒಂದು ಸಂಘಟನೆಯಾಗಿದೆ SSF. ಇತಿಹಾಸದಲ್ಲಿ ಧಾರಾಳ ಕಾರ್ಯಕ್ರಮಗಳಲ್ಲಿ ನಾನು ವರದಕ್ಷಿಣೆ ಪಡೆಯಲಾರೆ ಅಂತ ಹೇಳಿದಂತಹ ವಿದ್ಯಾರ್ಥಿಗಳು ಯುವಕರಾಗಿ ಮಾರ್ಪಟ್ಟ ವೈವಾಹಿಕ ಬಾಳನ್ನು ಪ್ರವೇಶಿಸುವ ಸಂದರ್ಭದಲ್ಲಿ ಅವರು ಹಣ ಚಿನ್ನ ನಿಗದಿಪಡಿಸದೆ ಕೇಳದೆ ಪಡೆಯದೆ ವಿವಾಹವಾದ ಧಾರಾಳ ಉದಾಹರಣೆ ನಮ್ಮ ಮುಂದಿದೆ. ಅದರ ಮತ್ತೊಂದು ಪ್ರತ್ಯಕ್ಷ ನಿದರ್ಶನ ಇನ್ಶಾ ಅಲ್ಲಾ 2014 ಜನವರಿ 2ನೇ ತಾರೀಕಿನಂದು SSFಗೆ 25 ವರ್ಷ ತುಂಬಿದ ಸಲುವಾಗಿ 25 ತೆಂಗಿನ ಮರ ನಡೋಣ ಅಂತ ಹೇಳಿ ಅದನ್ನು ಪ್ರದರ್ಶನಕ್ಕಿಟ್ಟು ಏನೋ ಒಂದು ಹರಕೆ ಸಂದಾಯಿಸುವ ಕಾರ್ಯಕ್ರಮವಲ್ಲ SSF. ಯಾರದೋ ಮಕ್ಕಳಿಗೆ ಏನೋ ಕಾರ್ಯಕ್ರಮ ಮಾಡಿ ನೀಡುವಂತಹ ಒಂದು ಹರಕೆ ಸಂದಾಯಿಸುವ ಕಾರ್ಯಕ್ರಮವಲ್ಲ. SSF ಸದಸ್ಯರಾದ ವಿದ್ಯಾರ್ಥಿಗಳು ನನ್ನ ಮದುವೆಯಲ್ಲಿ ಹಣ ಕೇಳಲಾರೆ, ಚಿನ್ನ ನಿಗದಿಪಡಿಸಲಾರೆ ಅಂತ ಹೇಳಿ ಪ್ರಾಕ್ಟಿಕಲ್ ಆಗಿ ತೋರಿಸುವ ಒಂದು ಕಾರ್ಯಕ್ರಮ 25 ವಿದ್ಯಾರ್ಥಿಗಳು 25 ಯುವಕರು ತಯಾರಾಗಿದ್ದಾರೆ. ಇನ್ಶಾ ಅಲ್ಲಾ ನಿಮ್ಮೆಲ್ಲರನ್ನು ಆ ಒಂದು ಪ್ರೋಗ್ರಾಂ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ನೆಹರು ಮೈದಾನದಲ್ಲಿ ನಡೆಯಲಿದೆ. 2014 ಜನವರಿ 2ನೇ ತಾರೀಕಿನಂದು ಆ ಮಹತ್ತರವಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಈ ಸಂದರ್ಭದಲ್ಲಿ ಆಹ್ವಾನಿಸುತ್ತಾ ನಮ್ಮ ಈ ಕಾರ್ಯಕ್ರಮ ಸ್ವದೇಶದಲ್ಲಿ ವಿದೇಶದಲ್ಲಿ ಹತ್ತಿರ ದೂರ ಎಲ್ಲ ಪ್ರದೇಶಗಳಲ್ಲೂ ಕೂಡ ಕಾಣುತ್ತಿರುವಂತಹ ಅದಕ್ಕೆ ವ್ಯವಸ್ಥೆ ಮಾಡುತ್ತಿರುವ KSOCR ಕರ್ನಾಟಕ ಸುನ್ನಿ ಓನ್ಲೈನ್ ಕ್ಲಾಸ್ ರೂಮ್ ಅದು ಕೂಡ ನಮ್ಮ ಮುಂದಿದೆ. ಅದಕ್ಕೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ಸಲ್ಲಿಸುತ್ತಾ ಮೂಢನಂಬಿಕೆಯ ಬಗ್ಗೆ ನಮ್ಮ ಭಾಷಣದಲ್ಲಿ ಹೇಳಿ ನಿರ್ಗಮಿಸಿದರು. ಅದು ಮೂಢನಂಬಿಕೆ ನಮ್ಮಲ್ಲಿ ಏನು ಕೂಡ ಇರಬಾರದು. ನಮ್ಮಲ್ಲಿ ಗಟ್ಟಿ ನಂಬಿಕೆಯಾಗಬೇಕು. ಎಲ್ಲಾದ್ರೂ ಒಂದು ಕಡೆ ಹೋಗುವಾಗ ಒಂದು ಬೆಕ್ಕು ಅಡ್ಡ ಬಂದಾಗ ಚೇಚೆ ಎಲ್ಲ ಪೋಯ್ತಲ್ಲ ಹಿಂದಿ ಇಲ್ಲಲ್ಲ ತಿಂತಲ್ಲ ಅಂತ ಹೇಳಿ ಮರಳಿ ಬರೋರಿದ್ದಾರೆ. ಹಾಗೇನು ಇಲ್ಲ. ಬೆಕ್ಕು ಯಾವ ಭಾಗಕ್ಕೆ ಹೋಗಲಿ, ಎಡಭಾಗಕ್ಕೆ ಬಲಭಾಗಕ್ಕೆ ಹೋಗಲಿ ತೊಂದರೆ ಇಲ್ಲ. ನಾವು ನೇರವಾಗಿ ನಮ್ಮ ಕಾರ್ಯಕ್ರಮ ನಮಾಜ್ ಮಾಡತಕ್ಕರು ಅನ್ನೋತ್ತಾ ಇದ್ದರು. ಬೆಕ್ಕಿನಂತೆ ನೀವು ಅಪಶಕನ ಮಾಡುವುದು ನಮ್ದೇ ಏನು ನಮಾಜ್ ಮಾಡದ ತೊಂದರೆಯಿಂದಾಗಿರುವಂತೆ ಭಾವಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಬೇರೆಲ್ಲ ತುಂಬಾ ಏನೆಲ್ಲ ನಮ್ಮ ಮನಸ್ಸಲ್ಲಿ ಉಂಟು. ಗ್ರೈಂಡರ್ ಅರೆಯುವ ಕಲೆಯಲ್ಲಿ ಕುಳಿತುಕೊಂಡ ಅತ್ತೆಯ ಮನಸ್ಸು ಕಲ್ಲಾಗ್ತದೆ ಅಂತ ಹೇಳ್ತಾರೆ. ಅತ್ತೆ ಒಂದು ವೇಳೆ ಮೌತಾಗಿ ಬಿಟ್ಟರೆ ಆ ಕಬರಿನೊಳಗೆ ಆಗಿರ್ಬೋದು ಕಲ್ಲಾಗುವುದು. ತುಂಬಾ ಏನೆಲ್ಲ ಉಂಟು ಅಂತ ನಂಬಿಕೆಯನ್ನು ಬಿಟ್ಟು ಬಿಡೋಣ. ಅಹ್ಲು ಸುನ್ನ ವಲ್ ಜಮಾಅತಿನ ತಾಜುರುಲ್ಲಮ ಕಮರುಲ್ಲಮ ನುರುಲ್ಲಮ ಯಾರೆಲ್ಲ ಇದ್ದಾರೋ ಮಹಾ ಸಾತ್ವಿಕರು ಮಹಾನುಭಾವರು ಆ ಒಂದು ನೈಜವಾದ ಧರ್ಮ ನಂಬಿಕೆಯನ್ನು ಮನಸ್ಸಲ್ಲಿ ಉಳಿಸಿಕೊಂಡು ಬೆಳೆದಿರೋ ನಾವು ಪ್ರಯತ್ನಿಸೋಣ. SSF ಪ್ರತಿಭೋತ್ಸವ ಅದಕ್ಕೊಂದು ಮಾದರಿಯಾಗಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ. ಅಖಂಡ ಬಲಿಷ್ಠವು ಸರ್ವಧರ್ಮ ಸಹಿಷ್ಣುವಾದ ಒಂದು ಸುಂದರವಾದ ನಾಡನ್ನು ಕಟ್ಟಲು SSFನ ಕಾರ್ಯಕರ್ತರು ಸದಾ ಸಿದ್ಧರಾಗಿದ್ದಾರೆ ಎಂದು ಸಾರುತ್ತಾ ಪ್ರಾಸ್ತಾವಿಕ ಭಾಷಣವನ್ನು ಮಾಡಿದ GM ಉಸ್ತಾದರಿಗೆ ಅಭಿನಂದನೆಗಳು. ಈಗ ನಿಮ್ಮ ಮುಂದೆ ಅಬೂಬಕರ್ ಸಿದ್ದಿಕ್ ತಂಗಲ್ ಮೊರಾ ಅವರು ಒಂದೆರಡು ಮಾತುಗಳನ್ನು ಆಡಲಿಕ್ಕಿದ್ದಾರೆ.